ಸಾಂಕ್ರಾಮಿಕ ಜನರ ಮೇಲೆ ಭಾರಿ ಪರಿಣಾಮ ಬೀರಿದ್ದು ಜನರ ಜೀವನವನ್ನೇ ಬದಲಾಯಿಸಿದೆ. ಜನರಿಗೆ ವಿಮೆಯಿಂದ ದೊರಕುವ ಹಣಕಾಸು ಭದ್ರತೆ ಅರ್ಥವಾಗಿದೆ. ಇದರ ಪರಿಣಾಮ ವಿಮೆ ಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ಶೂರೆನ್ಸ್ ರೆಗ್ಯುಲೇಟರ್ IRDAI ವಾರ್ಷಿಕ ವರದಿ ಪ್ರಕಾರ ಬಹಳ ದಿನಗಳ ನಂತರ ಇನ್ಶೂರೆನ್ಸ್ ಪ್ರೀಮಿಯಂನಲ್ಲಿ 11% ಬೆಳವಣಿಗೆ ಆಗಿದೆ. ಗೃಹಿಣಿಯರಿಗೆ ಪ್ರತ್ಯೇಕ ಇನ್ಶೂರೆನ್ಸ್, ಈ ಸುದ್ದಿ ಕೇಳಿ ಬನ್ಸಲ್ಗೆ ಸಮಾಧಾನದ ನಿಟ್ಟುಸಿರು ಬಂದಿತು. ಈಗ ಅವರು ತಮ್ಮ ಪತ್ನಿ ಮೃದುಲಾರಿಗೆ ಒಂದು ಸ್ವತಂತ್ರ ಪಾಲಿಸಿ ತೆಗೆಯಬಹುದು. ಆದರೆ ಅವರ ಸಂತೋಷ ಬಹುಕಾಲ ಉಳಿಯಲಿಲ್ಲ. ಗೃಹಿಣಿಯರ ವಿಮೆ ಕೇವಲ ಹೆಸರಿಗೆ ಮಾತ್ರವಾಗಿತ್ತು. ಗೃಹಿಣಿಯರಿಗೆ ಪ್ರತ್ಯೇಕ ವಿಮೆ ಇಲ್ಲ. ಸಾಮಾನ್ಯವಾಗಿ ಅದು ಪತಿಯ ವಿಮೆಯ ಭಾಗವಷ್ಟೇ. ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬಜಾರ್ನ ಸಹಯೋಗದೊಂದಿಗೆ ಹೊಸ ಉತ್ಪನ್ನ ಮ್ಯಾಕ್ಸ್ ಲೈಫ್ ಸ್ಟಾರ್ಟ್ ಸೆಕ್ಯೂರ್ ಪ್ಲಸ್ ಹೊರ ತಂದಿದ್ದಾರೆ. ಇದೇ ಮೊದಲ ಬಾರಿಗೆ ಗೃಹಿಣಿಯರಿಗಾಗಿ ಜೀವ ವಿಮಾ ಯೋಜನೆ ಬಂದಿದೆ. ಇವರಿಗೆ ಜೀವ ವಿಮೆ ಪತಿಯ ಪಾಲಿಸಿಯಲ್ಲೇ ಸೇರಿತ್ತು. ಬಹುತೇಕ ಕಂಪನಿಗಳ ಇನ್ಶೂರೆನ್ಸ್ನಲ್ಲಿ ಪತಿಯ ವಿಮೆಯ 50% ಪತ್ನಿಯರಿಗೆ ಸಿಕ್ತಿತ್ತು. ಪತಿಯ ಆದಾಯ ಜಾಸ್ತಿ ಇಲ್ಲದಿದ್ರೆ ಆತ ಕಡಿಮೆ ವೆಚ್ಚದ ವಿಮೆ ಸೌಲಭ್ಯ ಪಡೆಯುತ್ತಿದ್ರು. ಇಂಥ ಸಂದರ್ಭದಲ್ಲಿ ಪತ್ನಿಗೂ ಕೂಡ ಅದರ ಅರ್ಧ ಮಾತ್ರ ದೊರೆಯುತ್ತಿತ್ತು. ಸಣ್ಣ ಇನ್ಶೂರೆನ್ಸ್ಗೆ ಅವಕಾಶ ಲಭ್ಯವಿರ್ತಿರಲಿಲ್ಲ. ಈವರೆಗೆ ಗೃಹಿಣಿಯರ ಜೀವ ವಿಮೆ ಪತಿ ಜೀವ ವಿಮೆಯೊಂದಿಗೆ ಸೇರಿಕೊಂಡಿತ್ತು. ಬಹುತೇಕ ಇನ್ಶೂರೆನ್ಸ್ ಕಂಪನಿಗಳು ಪತಿಯ 50% ಪತ್ನಿಯರಿಗೆ ವಿಮಾ ಸೌಲಭ್ಯವಾಗಿ ನೀಡುತ್ತಿದ್ರು. ಪತಿಯ ಆದಾಯ ಕಡಿಮೆ ಇದ್ದಲ್ಲಿ ಆತ ಕಡಿಮೆ ವೆಚ್ಚದ ಪಾಲಿಸಿ ಕೊಂಡಾಗ ಪತ್ನಿಗೆ ಅದರಲ್ಲಿ ಅರ್ಧ ಭಾಗ ಮಾತ್ರ ದೊರೆಯುತ್ತಿತ್ತು. ಸಣ್ಣ ಪ್ರಮಾಣದ ವಿಮೆ ಸೌಲಭ್ಯ ದೊರೆಯುತ್ತಿರಲಿಲ್ಲ. ಇದನ್ನ ಈ ರೀತಿ ಯೋಚಿಸಿ, ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 5 ಲಕ್ಷ ರೂಪಾಯಿ ಇದ್ರೆ ಆತ ತನ್ನ ಆದಾಯದ 20 ಪಟ್ಟು ವಿಮೆ ಹೊಂದಬಹುದು. ಪ್ರತಿ 1 ಕೋಟಿ ರೂಪಾಯಿ ವಿಮೆ ಸೌಲಭ್ಯವಿರುವ ಪಾಲಿಸಿ ಕೊಂಡ್ರೆ ಆಗ ಇನ್ಶೂರೆನ್ಸ್ ಮೊತ್ತ ಪತ್ನಿಗೆ ಇರುವುದಿಲ್ಲ. ಪತಿ 1 ಕೋಟಿ ರೂಪಾಯಿಗೂ ಕಡಿಮೆ ಇನ್ಶೂರೆನ್ಸ್ ಪಡೆದ್ರೆ ಅಂದ್ರೆ 75 ಲಕ್ಷ ರೂಪಾಯಿಗೆ ಪಡೆದ್ರೆ ಪತ್ನಿಗೆ 25 ಲಕ್ಷ ರೂಪಾಯಿ ವಿಮೆ ಸೌಲಭ್ಯ ದೊರೆಯುತ್ತೆ. ಆದ್ರೆ 25 ಲಕ್ಷ ರೂಪಾಯಿಗೆ ಯಾವುದೇ ವಿಮೆ ಲಭ್ಯವಿಲ್ಲ. ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಸೆಕ್ಯೂರ್ ಪ್ಲಸ್ ಯೋಜನೆ ಗೃಹಿಣಿಯರಿಗೆ ಪ್ರತ್ಯೇಕ ಟರ್ಮ್ ಕವರ್ ನೀಡಲಿದ್ದು, ಪತಿಗೆ ವಿಮೆ ಪಾಲಿಸಿ ಇದ್ದರೂ ಇಲ್ಲದಿದ್ದರೂ ಈ ಯೋಜನೆ ಲಾಭ ದೊರೆಯಲಿದೆ. ಈ ಯೋಜನೆಯಲ್ಲಿ ಗೃಹಿಣಿಯರಿಗೆ 49.99 ಲಕ್ಷ ರೂಪಾಯಿವರೆಗೆ ವಿಮೆ ಸೌಲಭ್ಯ ಸಿಗಲಿದೆ. ಇದರಲ್ಲಿ ಪ್ರೀಮಿಯಂ 10,000 ರೂಪಾಯಿಯಿಂದ 12,000 ರೂಪಾಯಿವರೆಗೆ ವಯಸ್ಸು ಮತ್ತು ಟರ್ಮ್ ಆಧರಿಸಿ ವಿಮೆ ದೊರೆಯುತ್ತೆ. ಪಾಲಿಸಿ ಬಜಾರ್.comನ ಟರ್ಮ್ ಲೈಫ್ ಇನ್ಶೂರೆನ್ಸ್ನ ಮುಖ್ಯಸ್ಥ ಪ್ರವೀಣ್ ಚೌಧರಿ ಹೇಳ್ತಾರೆ, ಕೋವಿಡ್ ಸಂದರ್ಭದಲ್ಲಿ ಬಹುತೇಕ ಕುಟುಂಬಗಳು ತಮ್ಮ ಮನೆಯ ಮಹಿಳೆಯರನ್ನ ಕಳೆದುಕೊಂಡಿದ್ದು, ಅದರಿಂದ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದವು. ಈ ಇನ್ಶೂರೆನ್ಸ್ ಯೋಜನೆ ಹೊರತರಲು ಕಾರಣ ಕುಟುಂಬಕ್ಕೆ ಗೃಹಿಣಿಯರ ಕೊಡುಗೆಯನ್ನ ಪ್ರತ್ಯೇಕವಾಗಿ ಬೆಲೆ ಕಟ್ಟಿ ಗುರುತಿಸುವುದಾಗಿದೆ. ಒಂದು ಮನೆಯಲ್ಲಿ ಗೃಹಿಣಿ ನಿಧನರಾದರೆ ಕುಟುಂಬದ ಖರ್ಚಿನ ಮೇಲೆ ಹೊರೆಯಾಗುತ್ತೆ. ಮನೆಯ ಯಜಮಾನ ಮಕ್ಕಳನ್ನ ನೋಡಿಕೊಳ್ಳುವ ಸಲುವಾಗಿ ತನ್ನ ಉದ್ಯೋಗ ಬದಲಿಸಬೇಕಾಗತ್ತೆ. ಪತ್ನಿ ತೆಗೆದುಕೊಳ್ಳುತ್ತಿದ್ದ ಜವಾಬ್ದಾರಿ ಪತಿಯ ಮೇಲೆ ಬೀಳುತ್ತೆ. ಇನ್ಶೂರೆನ್ಸ್ ರೆಗ್ಯುಲೇಟರ್ IRDAIನ ವಾರ್ಷಿಕ ವರದಿಯಂತೆ ಬಹುಕಾಲದ ನಂತರ ಇನ್ಶೂರೆನ್ಸ್ ಪ್ರೀಮಿಯಂನಲ್ಲಿ 11% ಬೆಳವಣಿಗೆಯಾಗಿದೆ. 2019-20ರಲ್ಲಿ ವಿಮೆ ಪ್ರಗತಿ 3.76ರಷ್ಟಿತ್ತು. 2020-21ರಲ್ಲಿ ಅದು 4.2ರಷ್ಟಾಗಿದೆ. ಇನ್ಶೂರೆನ್ಸ್ ಪೆನಿಟ್ರೇಷನ್ ಅಂದ್ರೆ ವಿಮಾ ಕ್ಷೇತ್ರದ ಪ್ರಗತಿ ನಮಗೆ GDPಯ ಅನುಪಾತ ಹಾಗೂ ಇನ್ಶೂರೆನ್ಸ್ ಪ್ರೀಮಿಯಂ ಕುರಿತು ತಿಳಿಸುತ್ತೆ. ಜನರು ಇನ್ಶೂರೆನ್ಸ್ ಪ್ರಾಮುಖ್ಯತೆಯನ್ನ ಅರಿಯುತ್ತಿರುವ ಕಾರಣ ಪ್ರೀಮಿಯಂಗಳು ಹೆಚ್ಚಾಗಿವೆ. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಬಹುತೇಕ ಕುಟುಂಬಗಳು 2019-20ರಲ್ಲಿ ದಾಖಲಿಸಿದ ಒಟ್ಟು ಪ್ರೀಮಿಯಂ ಮೊತ್ತ 5.73 ಲಕ್ಷ ಕೋಟಿ ರೂಪಾಯಿಗಳಾಗಿದ್ರೆ 2020-21ರಲ್ಲಿ ಅದು 6.20 ಲಕ್ಷ ಕೋಟಿ ರೂಪಾಯಿಗಳಾಗಿತ್ತು. ಗೃಹಿಣಿಯರಿಗೆ ಇನ್ಶೂರೆನ್ಸ್ ಸೌಲಭ್ಯ ಉತ್ತಮವೇನೂ ಹೌದು. ಆದರೆ ಅದರ 2 ಕಡ್ಡಾಯವಾದ ನಿಬಂಧನೆಗಳು ಅದರ ವ್ಯಾಪ್ತಿಗೆ ತಡೆಯೊಡ್ಡಿವೆ. ಮೊದಲ ಅಂಶವೆಂದರೆ ಗೃಹಿಣಿ ಪದವೀಧರರಾಗಿರಬೇಕು ಹಾಗೂ ಎರಡನೆಯದಾಗಿ ಕುಟುಂಬದ ಒಟ್ಟು ಆದಾಯ 5 ಲಕ್ಷ ರೂಪಾಯಿಗಳಾಗಿರಬೇಕು ಎಂದು. ಹೀಗಿದ್ದಲ್ಲಿ ಮಾತ್ರ ಈ ವಿಮೆ ಸೌಲಭ್ಯ ದೊರೆಯುತ್ತೆ. ಅದರರ್ಥ ಹೆಚ್ಚು ವಿದ್ಯಾವಂತರಲ್ಲದ ಗೃಹಿಣಿಯರು ಹಾಗೂ ಅಲ್ಪ ಆದಾಯದ ಕುಟುಂಬಗಳು ಈ ವಿಮೆ ವ್ಯಾಪ್ತಿಗೆ ಬರಲ್ಲ.
ಪ್ರಮೋರಾ ಫಿನ್ಟೆಕ್ ಸಹ ಸಂಸ್ಥಾಪಕಿ ನಿಶಾ ಸಾಂಘ್ವಿ ಹೇಳ್ತಾರೆ, ಗೃಹಿಣಿಯರಿಗೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಹೂಡಿಕೆ ಮಾಡುವ ಬದಲು ತಮ್ಮ ಹೆಸರಿನಲ್ಲೇ ವಿಮೆ ಹೊಂದುವುದು ಸೂಕ್ತ ಎಂದು. ಮಹಿಳೆ ದುಡಿಯುತ್ತಿಲ್ಲದಿದ್ದರೆ ಅವರಿಗಾಗಿ ವಿಮೆ ಪಡೆಯುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಆದರೆ ಮಹಿಳೆಗೆ ಮನೆಯ ಜವಾಬ್ದಾರಿ ಇದ್ದು ಒಬ್ಬ ತಾಯಿ ಮತ್ತು ಮಕ್ಕಳನ್ನ ಬೆಳೆಸುವ ಹೊಣೆಗಾರಿಕೆ ಇದ್ದಲ್ಲಿ ಆಕೆ ಕೆಲಸ ಮಾಡುತ್ತಿಲ್ಲದಿದ್ದರೂ ವಿಮೆ ಪಾಲಿಸಿ ಅಗತ್ಯವಿರುತ್ತೆ. ಆದರೆ ಆದಾಯದ ಕುರಿತು ಪ್ರಮಾಣ ಪತ್ರ ನೀಡುವುದು ಅಗತ್ಯವಾದರೆ ಆಗ ಆಕೆ ಈ ರೀತಿಯ ಯೋಜನೆ ಪಡೆಯಲು ಸಾಧ್ಯವಿಲ್ಲ. ಮನಿ 9 ಸಲಹೆ. ಇನ್ಶೂರೆನ್ಸ್ ಕವರ್ ಮನೆಯ ದುಡಿಯುವ ವ್ಯಕ್ತಿಯ ಆದಾಯ ಹಾಗೂ ಜವಾಬ್ದಾರಿಯನ್ನ ಅವಲಂಬಿಸಿರುತ್ತೆ. ಗೃಹಿಣಿಗೆ ಯಾವುದೇ ರೀತಿಯ ಆದಾಯ ಇಲ್ಲದಿದ್ದಲ್ಲಿ ಆಕೆಗೆ ಪ್ರತ್ಯೇಕ ಇನ್ಶೂರೆನ್ಸ್ ಹೊಂದುವುದು ಉಚಿತವಲ್ಲ. ಇಂತಹ ಸಂದರ್ಭದಲ್ಲಿ ಪತಿಯೊಂದಿಗೆ ಜಂಟಿ ಇನ್ಶೂರೆನ್ಸ್ ಪಾಲಿಸಿ ಹೊಂದುವುದು ಸೂಕ್ತ. ಕಂಪನಿಗಳು ಗೃಹಿಣಿಯರಿಗೆ ಇನ್ಶೂರೆನ್ಸ್ ಸೌಲಭ್ಯ ನೀಡಲು ಮುಂದಾದರೆ ಆಗ ವಿಮೆ ಮೊತ್ತ ಹೆಚ್ಚಿಸಿ ಕಡ್ಡಾಯವಾದ ನಿರ್ಬಂಧಗಳನ್ನ ಸಡಿಲಿಸಬೇಕು. ಕಾರ್ಯಕ್ರಮ ಮುಗಿಸುವ ಮುನ್ನ ಮುಂದಿನ ವಿಡಿಯೋದಲ್ಲಿ ಲೈಫ್ ಕವರ್ಗೆ ರೈಡರ್ ಸೇರಿಸುವುದು ಅಥವಾ ಪ್ರತ್ಯೇಕ ಇನ್ಶೂರೆನ್ಸ್ ಪಡೆಯುವುದು ಹೇಗೆ ಎಂದು ನಾವು ನಿಮಗೆ ತಿಳಿಸ್ತೇವೆ. ಇವೆರಡರ ನಡುವೆ ಯಾವುದನ್ನ ಆಯ್ದುಕೊಳ್ಳುವುದೆಂದು ನಿರ್ಧರಿಸಿ ನಾವು ನಿಮಗೆ ಸಹಾಯ ಮಾಡ್ತೇವೆ.